Third standard, Maths Mela, Mathematics, Chapter 4, Vacation with My Nani Ma, ನನ್ನ ಅಜ್ಜಿಯೊಂದಿಗಿನ ರಜೆ. ಈ ಚಾಪ್ಟರ್ದಲ್ಲಿ ನೀವು ಎಡಿಷನ್, ಸಬ್ಸ್ಟ್ರಾಕ್ಷನ್, ಶೋಯಿಂಗ್ ಆರ್ ಪಾಯಿಂಟಿಂಗ್ ಅ ನಂಬರ್ ಆನ್ ನಂಬರ್ ಲೈನ್, ಸಂಕಲನ, ವ್ಯವಕಲನ, ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದು, ಪ್ರಾಬ್ಲಮ್ಸ್ ಕಂಟೈನಿಂಗ್ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್, ಸಂಕಲನ ಮತ್ತು ವ್ಯವಕಲನ ಎರಡನ್ನೂ ಒಳಗೊಂಡ ಸಮಸ್ಯೆಗಳು, ಇನ್ನೊಂದಿಷ್ಟು ಗುಣಾಕಾರ ಮತ್ತು ಭಾಗಾಕಾರ, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್, ಇಂಟ್ರೊಡಕ್ಷನ್ ಅಷ್ಟೇ, ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ನೋಡ್ಕೊತೀರಿ. ನೋಡೋಣ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ನಲ್ಲಿ ಏನಿದೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ನೀವು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕನ್ ಅನ್ನು ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. ಚಿರಾಗ್ ಅಂಡ್ ನಂದಿನಿ ಲವ್ ದೇರ್ ನಾನಿಮಾ. ನಾನಿಮಾ ಅಜ್ಜಿಯೊಂದಿಗೆ ಪಯಣ ಆಯ್ತಲ್ಲ, ಅದಕ್ಕ ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ರಿ. ಚಿರಾಗ್ ಅಂಡ್ ನಂದಿನಿ, ಚಿರಾಗ್ ಹುಡುಗ, ನಂದಿನಿ ಹುಡುಗಿ, ಇಬ್ಬರು ಅವರ ಅಜ್ಜಿಯನ್ನ ತುಂಬಾ ಪ್ರೀತಿಸುತ್ತಿದ್ದರು. ಸಿ ಈಸ್ ದರ್ ಬೆಸ್ಟ್ ಫ್ರೆಂಡ್, ಅಜ್ಜಿ ಅವರಿಗೆ ಒಳ್ಳೆಯ ಸ್ನೇಹಿತರಾಗಿದ್ದರು. ದೇ ಲವ್ ಪ್ಲೇಯಿಂಗ್ ಅಂಡ್ ಲರ್ನಿಂಗ್ ವಿತ್ ಹರ್, ಅವರು ಚಿರಾಗ್ ಮತ್ತು ನಂದಿನಿ ಅವರು ಅವರ ಅಜ್ಜಿಯೊಂದಿಗೆ ಆಡುವುದು ಮತ್ತು ಕಲಿಯುವುದು ಎಂದರೆ ಇಷ್ಟ. ಲಿಸ್ನಿಂಗ್ ಟು ಹರ್ ಸ್ಟೋರೀಸ್ ಈಸ್ ದೇರ್ ಫೇವರೇಟ್ ಆಕ್ಟಿವಿಟಿ, ಅಜ್ಜಿ ಕತೆ ಹೇಳುವುದನ್ನ ಕೇಳುವುದು ಅವರ ಇಷ್ಟದ ಚಟುವಟಿಕೆಯಾಗಿತ್ತು, ನೆಚ್ಚಿನ ಚಟುವಟಿಕೆಯಾಗಿತ್ತು. ನಾನಿಮಾ ಶೋ ದೆಮ್ ಅ ಮ್ಯಾಜಿಕ್ ಟ್ರಿಕ್, ಅಜ್ಜಿ ಅವರಿಗೆ ಮ್ಯಾಜಿಕ್ ತಂತ್ರವೊಂದನ್ನ ತೋರಿಸ್ತಾರೆ. ಏನಂದ್ರ, ಯು ಹೈಡ್ ಸಮ್ ಮಾರ್ಬಲ್ ವಿತ್ ಯುವರ್ ಕರ್ಚಿಪ್, ಹ್ಯಾಂಡ್ ಕರ್ಚಿಪ್, ನೀವು ನಿಮ್ಮ ಕರವಸ್ತ್ರದಲ್ಲಿ ಸ್ವಲ್ಪ ಗೋಲಿಗಳನ್ನ ಬಚ್ಚಿಡಿ. ಐ ಶಾಲ್ ಟೆಲ್ ಯು ದ ನಂಬರ್ ಆಫ್ ಮಾರ್ಬಲ್ಸ್ ಯು ಹ್ಯಾವ್ ಹೈಡನ್. ಅಜ್ಜಿ ಹೇಳ್ತಾರ, ನಾನು ನೀವೆಷ್ಟು ಮಾರ್ಬಲ್ಗಳನ್ನ ಬಚ್ಚಿಟ್ಟಿದ್ದೀರಿ ಎನ್ನುವುದನ್ನ ಹೇಳುತ್ತೇನೆ ಅಂತ. ಹೆಂಗ ಹೇಳ್ತಾರ ನೋಡ್ರಿ ಅವ್ರು, ಇಲ್ಲಿ ಎಷ್ಟದವು, ಟೋಟಲ್ ಎಷ್ಟದವು, ಸ್ವಲ್ಪ ಬಚ್ಚಿಡು ಅಂತ ಹೇಳ್ತಾರ. ಈ ತರ ಆಟ ಆಡ್ತಾ ಇದಾರ. ನೀವು ಆಟ ಆಡಿಸ್ರಿ ಮಕ್ಕಳಿಗೆ, ಈ ತರ ಆಡ್ರಿ, ಹಿಂಗ ಒಂದಿಷ್ಟು ಗೋಲಿಗಳನ್ನ ಕೊಟ್ಟು ನೀನು ಒಂದಿಷ್ಟು ಮುಚ್ಚಿಡಪ್ಪ, ಎಷ್ಟದವು ಅಂತ ಫಸ್ಟ್ ಎಷ್ಟು ಗೋಲಿ ಕೊಟ್ರಿ ಅಂತ ನಿಮಗ್ ಗೊತ್ತಿರ್ಲಿ, ಅದರೊಳಗ ಎಡಿಷನ್ ಸಬ್ಸ್ಟ್ರಾಕ್ಷನ್ ಕಲಿಸ್ರಿ. ಕ್ಯಾನ್ ಯು ಟೆಲ್ ವಾಟ್ ದ ಟ್ರಿಕ್ ಈಸ್? ಎಸ್, ಇಲ್ಲಿ ನೋಡೋಣ ಏನ್ ಟ್ರಿಕ್ ಅನ್ನ. ಪರ್ಫಾರ್ಮ್ ದ ಟ್ರಿಕ್ ಆನ್ ಯುವರ್ ಫ್ರೆಂಡ್ಸ್, ಈ ತಂತ್ರವನ್ನ ನಿಮ್ಮ ಗೆಳೆಯರೊಂದಿಗೆ ಮಾಡಿ ಅಂತ ಹೇಳ್ಯಾರ, ನೀವು ಮಾಡಿಸ್ರಿ ಶಿಕ್ಷಕರು ಮತ್ತು ಪೋಷಕರು. ರೈಟ್ ದ ನಂಬರ್ಸ್ ಆಫ್ ಹಿಡನ್ ಸೀಡ್ ಇನ್ ದ ಟೇಬಲ್ ಬಿಲೋ. ಟೋಟಲ್ ಸೀಡ್, ಒಟ್ಟು ಬೀಜಗಳು ಕೊಟ್ರ, ಹೌದಾ? ಸೀಡ್ ಆನ್ ದ ಟೇಬಲ್, ಹಿಡನ್ ಸೀಡ್ ಇಲ್ಲಿ ನೋಡ್ರಿ, ಒಟ್ಟು 15 ಅದವು, 12 ಟೇಬಲ್ ಮೇಲೆ ಅದವು. ಇನ್ನು ಬಚ್ಚಿಟ್ಟಿರುವಂತಹ ಬೀಜಗಳು ಎಷ್ಟು? 3, 15 ಆಗ್ಬೇಕಲ್ಲ. 17 ಟೋಟಲ್ ಸೀಡ್, 17, 10 ಟೇಬಲ್ ಮೇಲೆ ಅದವು, ಹಿಡನ್ ಸೀಡ್ಸ್ 7, total seeds 19, 8 seed on the table, hidden seeds 11. ಇಲ್ಲಿ ನೋಡ್ರಿ, total seeds 20, seeds on the table 9, hidden seeds
ಬಚ್ಚಿರುವ ಸೀಡ್ಗಳು, ಮರೆ ಮಾಡಿರುವ ಬೀಜಗಳು 11. 11 11 9 20 ಆಗ್ತಾವ ಆ ತರ. ನೆಕ್ಸ್ಟ್ ಟೋಟಲ್ ಸೀಡ್ಸ್ 23. ಸೀಡ್ಸ್ ಆನ್ ದ ಟೇಬಲ್ 7. ಇಲ್ಲಿ ನೋಡ್ರಿ, ಬರೀ 7 ಬೀಜಗಳು ಟೇಬಲ್ ಮೇಲೆ ಅದಾವು. ಹಂಗಂದ್ರೆ ಬಚ್ಚಿಟ್ಟಿರುವಂತವು ಎಷ್ಟು? 16. ಇಲ್ಲಿ 27 ಬೀಜಗಳದವು. ಒಟ್ಟು 27 ಬೀಜಗಳು. 12 ಬೀಜಗಳನ್ನ ಟೇಬಲ್ ಮೇಲೆ ಅದಾವು. ಇನ್ನೆಷ್ಟು ಬೀಜಗಳನ್ನ ಬಚ್ಚಿಡಲಾಗಿದೆ? 15 ಬೀಜಗಳನ್ನ. ಚೆನ್ನಾಗೈತಲ್ಲ ಆಟ? ನೀವು ಒಂದಿಷ್ಟು ಮಕ್ಕಳಿಗೆ ಕೊಟ್ಟು ಆರಿಸಿ. ಚೆನ್ನಾಗಿದೆ. ಬೋತ್ ಆಫ್ ದಮ್ ಹ್ಯಾವ್ ಬಾಟ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ದೇರ್ ನಾನಿ. ಇಬ್ಬರು, ಚಿರಾಗ್ ಅಂಡ್ ನಂದಿನಿ ಇಬ್ಬರು ಅಜ್ಜಿಗೆ ಬಹಳಷ್ಟು ವಸ್ತುಗಳನ್ನ ತಂದರು. ವಿ ಗಾಟ್ ಯುವರ್ ಫೇವರೇಟ್ ಸ್ವೀಟ್. ನಾನು ನಿಮಗೆ ನಿಮ್ಮ ಇಷ್ಟದ ಸಿಹಿಯನ್ನ ತಂದಿದ್ದೇನೆ. ಐ ನೋ ಯು ಲವ್ ಟು ರೀಡ್ ನಾನಿಮಾ, ಸೊ ವಿ ಗಾಟ್ ಸಮ್ ಮ್ಯಾಗಝೀನ್ಸ್ ಫಾರ್ ಯು. ಅಜ್ಜಿ, ನಿನಗೆ ಓದುವುದೆಂದರೆ ಇಷ್ಟ, ಹಾಗಾಗಿ ನಾನು ನಿನಗೆ ಸ್ವಲ್ಪ ಪುಸ್ತಕಗಳನ್ನ ತಂದಿದ್ದೇನೆ ಅಂತ ಹೇಳ್ತಾರೆ. ನಂದಿನಿ ಟೇಕ್ಸ್ ಔಟ್ ನಾನಿಮಾಸ್ ಫೇವರೇಟ್ ಸ್ವೀಟ್, ಬಾಲುಶಾಹಿ. ಬಾಲುಶಾಹಿ. ನಂದಿನಿ ಅಜ್ಜಿಯ ನೆಚ್ಚಿನ ಬಾಲುಶಾಹಿ ಸಿಹಿಯನ್ನ ಹೊರ ತೆಗೆದ್ರು. ಇಲ್ಲಿ ತೆಗೆದಾರ ನೋಡ್ರಿ, ಎಷ್ಟದವು? 2 4 6 7 ಅದಾವು. ನಂದಿನಿ ಹ್ಯಾಡ್ 7 ಬಾಲುಶಾಹಿ ಇನ್ ಹರ್ ಬಾಕ್ಸ್. ಐ ಟು ಗಾಟ್ ಬಾಲುಶಾಹಿ ಫಾರ್ ಯು ಅಂತ ಚಿರಾಗ್ ಅವ್ರು ಹೇಳಿದ್ರು. ಚಿರಾಗ್ ಅವ್ರದ್ದು ಎಷ್ಟೈತಿ? ಚಿರಾಗ್ ಹ್ಯಾಡ್ 5 ಬಾಲುಶಾಹಿ ಇನ್ ಹಿಸ್ ಬಾಕ್ಸ್. ಇಲ್ಲ ನೋಡ್ರಿ, ಈಗ ಡ್ರಾ ದ ನಂಬರ್ ಆಫ್ ಡಾಟ್ಸ್. ಬಾಲುಶಾಹಿ ಮೈನಸ್ ಅಲ್ಲ, ಇಲ್ಲಿ ಪ್ಲಸ್ ಆಗ್ಬೇಕು. ಯಾಕೆ ಹೇಳ್ರಿ? ಇಲ್ಲಿ ಇಬ್ಬರದು ಅಲ್ಲ, ಸೇರಿಸ್ತಾ ಇದಾರೆ. ಇಲ್ಲಿ ಮೈನಸ್ ಅಂತ ಕೊಟ್ರ ಪ್ಲಸ್ ಮಾಡ್ಕೋರಿ. ಇದನ್ನ ಪ್ಲಸ್. ಇಲ್ಲೇ 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 10 ಇನ್ನೆರಡು ಉಳಿಯುತ್ತ. ಇನ್ನೆರಡು ಅಂದ್ರೆ ಈ ಕಡೆ ಹಾಕ್ತೀವಿ. 7 ಬಾಲುಶಾಹಿ ಪ್ಲಸ್ 5 ಬಾಲುಶಾಹಿ, ಟೋಟಲ್ 12 ಬಾಲುಶಾಹಿ. ಇಬ್ಬರದು ಸೇರಿ 12 ಬಾಲುಶಾಹಿ ಆಯ್ತು. ಹೌ ಮೆನಿ? ಇಲ್ಲಿ ನೆಕ್ಸ್ಟ್ ಡ್ರಾ ದ ನಂಬರ್ ಆಫ್ ಡಾಟ್ಸ್. ನೆಕ್ಸ್ಟ್ ನೋಡ್ರಿ, ಇಲ್ಲೇ we bought the same number of balushahi from the shop. Did you eat some of them? I did eat some. ಇವನು ಒಂದ್ ಸ್ವಲ್ಪ ತಿಂದಾನ. How many did he eat? ಇಲ್ಲಿ ಹಂಗಂದ್ರ ಇವ್ರದು ಟೋಟಲ್ 12 ಆಗಿತ್ತು. ಟೋಟಲ್ 12. ಈಗ ಇವನು 7 ತಂದಿದ್ದ. 5 ಬಾಲುಶಾಹಿ ಕೊಡಾಕುಂತಾನ ಅಜ್ಜಿಯವರಿಗೆ. ಹಂಗಂದ್ರ ಇಲ್ಲಿ ಎಷ್ಟು ಉಳಿತು? 2. ಇದನ್ನ ವ್ಯವಕಲನ ಮಾಡ್ಕೊಂಡಾಗ 2 ಉಳಿತು. ಇದು ಅಂದ್ರೆ 2 ತಿಂದಾನ ಇವನು. ಮೊದ್ಲು 2 ತಿಂದಾನ. ಇಬ್ಬರದು ಸೇರಿ 10 ಕೊಟ್ರು. ಹೌ ಮೆನಿ ಡಿಡ್ ಹಿ ಏಟ್? 2 ಬಾಲುಶಾಹಿ. 7 ಬಾಲುಶಾಹಿ ಮೈನಸ್ 5 ಬಾಲುಶಾಹಿ, 2 ಬಾಲುಶಾಹಿ he ate. ನೆಕ್ಸ್ಟ್, ಸೋ ಮೆನಿ ಬುಕ್ಸ್ ಫಾರ್ ಮೀ. ಎಷ್ಟು ಬುಕ್ಗಳಿದಾವೆಲ್ಲ ಅಂತ ನಾನಿಮ್ಮ ಹೇಳ್ತಾ ಇದ್ದಾರೆ. ಚಿರಾಗ್ ಗಾಟ್ 9 ಸ್ಟೋರಿ ಬುಕ್ಸ್ ಫಾರ್ ನಾನಿಮಾ ಅಂಡ್ ನಂದಿನಿ ಗಾಟ್ 7 ಪಜಲ್ ಬುಕ್ಸ್ ಫಾರ್ ನಾನಿಮಾ. ಹೌ ಮೆನಿ ಟೋಟಲ್ ಬುಕ್ಸ್ ಡಿಡ್ ದ ಚಿರಾಗ್ ಗೆಟ್ ಫಾರ್ ನಾನಿಮಾ? ಇಲ್ಲಿ ನೋಡ್ರಿ ಕೊಟ್ರ 9 books, 7 books. 9 plus 7 is equal to 16 books. Use the 10 frame to solve the following. 6 plus 4, 14.
ಇಲ್ಲಾಂದ್ರೆ ಇದಕ್ಕೆ 2 ಹಾಕ್ರಿ, ಇನ್ 4 ಉಳಿಯುತ್ತಾ 14 ಆಗುತ್ತಾ. 15. 5 + 10 15. 9 - 6 or 9 - 6 is 3. 18 - 9 9. ಸಿಂಪಲ್ ಇದೆ, ನಿಮ್ಗೆ ಗೊತ್ತಾಗುತ್ತಾ? ಮಕ್ಕಳಿಗೆ ಈಗ ಬೇಗ ಗೊತ್ತಾಗುತ್ತಾ? ತುಂಬಾ ವಿದ್ಯಾವಂತರು ಇರ್ತಾರೆ ಈ ಮಕ್ಕಳು. ಲೆಟ್ ಅಸ್ ಪ್ಲೇ, ಆಡೋಣ. ಇಲ್ಲಿ ನೋಡ್ರಿ, ಮೇಕ್ ಅ 4 ಸೆಟ್ ಆಫ್ ನಂಬರ್ ಕಾರ್ಡ್ ವಿತ್ ನಂಬರ್ 1 to 10. 4 ಸೆಟ್ ಗಳನ್ನ ಮಾಡ್ರಿ 1 ರಿಂದ 10. ಸಪಲ್ ಅಂಡ್ ಸ್ಪ್ರೆಡ್ ಔಟ್ ಆಲ್ ಕಾರ್ಡ್ ಫೇಸಿಂಗ್ ಡೌನ್. ಎಲ್ಲವೂ ಕಾಣುವಂತೆ ಅವನ್ನ ಹರಡ್ರಿ. ಟೇಕ್ ಟರ್ನ್ ವಿತ್ ಯುವರ್ ಫ್ರೆಂಡ್ ಟು ಓಪನ್ 1 ಕಾರ್ಡ್ ಆಟ್ ಅ ಟೈಮ್. ಎಲ್ಲವನ್ನ ಹರಡಿರ್ತಾರಲ್ಲ, ಒಂದನ್ನ ತೆಗಿಯೋದಕ್ಕೆ ಹೇಳ್ರಿ. When you open, look at your card and the card already opened. If any 3 cards make an addition or a subtraction statement, you can keep all 3 cards. Else, put it down opened. For example, Nandini opened 4. The number 2 and 6 are already opened. So Nandini can keep it all 3 cards 2, 4, 6, 2, 4 and 6. The game continues till all cards are opened. Whoever collects the greatest number of cards win the game. ಅಂದ್ರೆ ಇಲ್ಲಿ 4 ಸೆಟ್ ಅನ್ನ ಮಾಡೋದು, 2 ಸೆಟ್ ಅನ್ನ ಹರಡಿ ಬಿಡೋದು. Spread all cards facing down. ನಿಮ್ಮ ಗೆಳೆಯರಿಗೆ 1 ಕಾರ್ಡ್ ಅನ್ನ ಓಪನ್ ಮಾಡಕ್ ಹೇಳೋದು. ನೆಕ್ಸ್ಟ್ ನೀವು 1 ಕಾರ್ಡ್ ಓಪನ್ ಮಾಡೋದು, ಅಲ್ಲಿ ನೋಡೋದು ಕೂಡಿಸಿದಾಗ ಎಡಿಷನ್ ಸಬ್ಸ್ಟ್ರಾಕ್ಷನ್ ಏನಾರ ಆಗ್ತಾ ಇತ್ತಂದ್ರ ಅವ್ನ್ 3 ಸೈಡ್ ತೆಗಿಯೋದು, ಇಲ್ಲ ಅಂದ್ರ ಆಟ ಕಂಟಿನ್ಯೂ ಮಾಡೋದು. ಚೆನ್ನಾಗಿದೆ, ಆಡಿ. Nandini and Chirag have got their stamp to show their friends and Nanima. Stamps ತಂದರ, look Nanima, we have collected 15 stamps. Let me give you some more. Here are 7. ಇವರು 15 ಕಾರ್ಡ್ ತಂದಾರ, 15 ಸ್ಟಾಂಪ್ಸ್ ತಂದಾರ. ಅಜ್ಜಿ ನಾನ್ ನಿಮ್ಗೆ ಇನ್ನೊಂದಿಷ್ಟು ಕೊಡ್ತೀನಿ, ತಗೊಳ್ಳಿ ಹೇಳಿದ ಅಂತ. How many stamps do they have now? 15 plus 7 is equal to 22. ಇದನ್ನ ಅವರು ನಂದಿನಿ, ಚಿರಾಗ್ and Nanima figured out the answer in 3 different ways using their game ready. ಮಣಿ ಸರವನ್ನ ಬಳಸಿ ವಿಭಿನ್ನ ವಿಧಾನಗಳಿಂದ ಉತ್ತರ ಕಂಡುಕೊಳ್ತಾ ಇದ್ದಾರೆ ನೋಡ್ರಿ. 15 plus 7 22, or else 15 plus 5 plus 1 plus 1 ಅಂದ್ರೆ 22. 2 ವಿಧಾನ ಇತ್ತು. 15ಕ್ಕೆ 7 ಕೂಡಿಸಿದ್ರೆ 22, 15ಕ್ಕೆ 5 ಕೂಡಿಸಿ ಮತ್ತೊಂದು ಕೂಡಿಸಿದ್ರೆ 22. ಆ ತರ. ಇನ್ನೂ ಒಂದು ವಿಧಾನದೊಳಗೆ ಏನ್ ಮಾಡ್ತಾರ, 15ಕ್ಕೆ 10 ಕೂಡಿಸ್ತಾರ, 25 ಆತು. ಅದ್ರೊಳಗೆ ಮತ್ತೆ ಕಳ್ಕೋ ಅಂತ ಬರ್ತಾರ. 1 ಕಳೆದ್ರು 2 ಕಳೆದ್ರು 22 ಆಯ್ತು. ಹಿಂಗ್ 15 stamps plus 7 stamps is equal to 22 stamps. Let us do. Nandini and Chirag have 22 stamps. ನಂದಿನಿ ಮತ್ತು ಚಿರಾಗ್ ಅವರ ಹತ್ರ ಈಗ 22 ಸ್ಟಾಂಪ್ಸ್ ಗಳಿವೆ, ಅಂದ್ರೆ ಅಂಚೆ ಚೀಟಿಗಳಿವೆ. Nanima's brother gives them his collection of 30 stamps. ಅಜ್ಜಿಯ ಸಹೋದರ ಅವರಿಗೆ ಮತ್ತೆ 30 ಅಂಚೆ ಚೀಟಿಗಳನ್ನ ಕೊಟ್ಟರು. How many stamps do they have now? 22 ಅದಾವ ಅವ್ರ ಹತ್ರ. ಮತ್ತ ಅಜ್ಜಿಯ ಸಹೋದರ, ಅಜ್ಜಿಯ ತಮ್ಮ ಅಥವಾ ಅಣ್ಣ 30 ಕೊಟ್ರು. ಒಟ್ಟು ಎಷ್ಟಾಗತ್ತ? 52.
22 plus 30 is equal to 52 stamps. 22 plus 30, 52. They have now 52 stamps. Nandini and Chirag count and find that they have 37 stamps with the faces of famous persons. 37 ಅದರಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಭಾವಚಿತ್ರಗಳನ್ನು ಹೊಂದಿರುವಂತಹ ಅಂಚೆ ಚೀಟಿಗಳಿದ್ದವು. ಅಂಡ್ ದ ರಿಮೈನಿಂಗ್ ವಿತ್ ಪಿಕ್ಚರ್ ಆಫ್ ಮಾನ್ಯುಮೆಂಟ್ಸ್. ಮತ್ತೆ ಉಳಿದವಂತವು ಮಾನ್ಯುಮೆಂಟ್ಗಳ ಚಿತ್ರವನ್ನ ಹೊಂದಿರುವಂತವು ಇದು. ಇಲ್ಲಿ ನೋಡ್ರಿ, ಸಿ ವಿ ರಾಮನ್ ಅವರು, ಬಾಲ್ ಗಂಗಾಧರ್ ತಿಲಕ್, ಭಗತ್ ಸಿಂಗ್, ಅಬ್ದುಲ್ ಕಲಾಂ ಜಿ, ಮಿಸೈಲ್ ಮ್ಯಾನ್ ಅಂತ ಹೇಳ್ತಾರ, ಸಚಿನ್ ತೆಂಡೂಲ್ಕರ್, ಕ್ರಿಕೆಟ್ ಗಾಡ್, ವಿಕ್ರಮ್ ಸಾರಾಭಾಯಿ, ಶ್ರೀನಿವಾಸ್ ರಾಮಾನುಜನ್, ನೋಡ್ರಿ ಇನ್ನು ಮದರ್ ತೆರೇಸಾ, ರಾಧಾಕೃಷ್ಣನ್, ಎಲ್ಲ ಪ್ರಸಿದ್ಧ ವ್ಯಕ್ತಿಗಳು. ನೆಕ್ಸ್ಟ್ ಮಾನ್ಯುಮೆಂಟ್ಸ್ ಇರುವಂತವು. ಹೌ ಮೆನಿ ಸ್ಟ್ಯಾಂಪ್ಸ್ ವಿತ್ ಪಿಕ್ಚರ್ ಆಫ್ ಮಾನ್ಯುಮೆಂಟ್ಸ್ ಡೋ ದಿ ಇಲ್ಲಿ ಮತ್ತಿನ್ನ ಏನು ಮಾಡಕೊಂತಾರ ನೋಡ್ರಿ, famous and the remaining pictures of monuments. How many stamps with the pictures of monuments do they have? Just 52 minus 37. 5, carry 1. 2 minus 7, not possible. Take 10 from nearby number, it becomes 12. 12 minus 5 is 7. 12 minus 7 is 5. Carry 1. Add this one to this number, it becomes 4. 5 minus 4 is 1. They have 15 stamps of monuments. 37. ಅದಕ್ಕ ಟೋಟಲ್ 40 ಅನ್ರಿ, 3 ತೆಗೆದ್ರ 37 ಆಯ್ತು. 10 ಕೂಡಿಸಿದ್ರ 40ಕ್ಕೆ 10 ಕೂಡಿಸಿದ್ರ 50. ಈ ತರ ಮಾಡಕಂತಾರ. They have 15 stamp with picture of monuments. ತೋರಿಸಿದ್ ನಾನು ನಿಮ್ಗೆ ಹೆಂಗ್ ಮಾಡೋದಂತ. Can you find other ways of doing it? 52 minus 37 is equal to 15. ನಿಮ್ಗೆ ಇನ್ನೊಂದು ವಿಧಾನದಲ್ಲಿ ಮಾಡುವುದು ಗೊತ್ತಿದೆಯಾ? ರೌಂಡ್ ಅಪ್ ಮಾಡೋದು. ಇಲ್ಲೇ ಎಷ್ಟು ಕೂಡಿಸಿದ್ರಿ ಅದನ್ನ ಇದಕ್ಕೂ ಕೂಡಿಸೋದು, ಇದಕ್ಕೂ ಕೂಡಿಸೋದು, ರೌಂಡ್ ಅಪ್ ಮಾಡ್ಕೊಳ್ಳೋದು, ಕಳೆಯೋದು. 37 stamps plus 15 stamps is equal to 52 stamps. 37 plus 15 is equal to 52 stamps. 37 ಅಂಚೆ ಚೀಟಿಗಳು, 15 ಅಂಚೆ ಚೀಟಿಗಳು ಸೇರಿ 52 ಆಗ್ತಾವ. Nanima, we have 52 stamps now. Next time when we come, we will have 75 stamps. ಮತ್ತೆ ನಾವು ಬಂದಾಗ ನಮ್ಮ ಹತ್ರ 75 ಸ್ಟಾಂಪ್ಗಳಿರುತ್ತವೆ, 75 ಅಂಚೆ ಚೀಟಿಗಳಿರುತ್ತವೆ ಅಂತ ಹೇಳಿದ್ರು ಅವರು. ಅದಕ್ಕೆ how many more stamps will you need? Figure it out using the number line. ಈಗ ನಮ್ಮ ಹತ್ರ ಅವ್ರು ಏನ್ ಹೇಳಿದ್ರು, ಈಗ 52 ಅದಾವು. ನೆಕ್ಸ್ಟ್ ಟೈಮ್ ಬಂದಾಗ 75 ಆಗ್ತಾವು. ಹಂಗಂದ್ರೆ ಎಷ್ಟು ಬೇಕು ಅವ್ರಿಗೆ ಅಂತಂದ್ರ ಜಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡಿ. 75 minus 2, 5 minus 3 is 5 minus 2 is 3, 7 minus 5 is 2. They need 23 more stamps. 52
plus 23, it becomes 75 stamps. 52 plus 23, 75 stamps. ಇಲ್ಲ. Let us solve using ಅಗಿನ್ಲಡಿ ಮಣಿ ಸರವನ್ನು ಬಳಸಿ ಇದನ್ನ ಮಾಡೋದು. 34 plus 6, 40. This is 40. 23 plus 12 ನೋಡ್ರಿ 5. ಮಣಿ ಸರವನ್ನ ಬಳಸಿ ಮಾಡಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ರಿಸಲ್ಟ್. ಅಂದ್ರೆ ಚೆನ್ನಾಗಿ ಬೇಗ ಅರ್ಥ ಆಗುತ್ತೆ ನಿಮ್ಗೆ. 35. 33 minus 5. 28. 42 minus 15. 27. ನೋಡ್ರಿ 42 minus 15. 7. Carry 1. 2 minus 2 is 4 minus 2 is 27. ಮಣಿ ಸರವನ್ನ ಬಳಸಿ ಇದನ್ನ ಮಾಡಿಸಿ ಶಿಕ್ಷಕರು. ನೆಕ್ಸ್ಟ್ ಮಣಿ ಸರ ಅಂದ್ರ ಗಣಿತ ಕಲಿಕಾ ಕಿಟ್ ನಲ್ಲಿ ಇರುತ್ತೆ. ಜಿಕೆ ಕಿಟ್ ನಲ್ಲಿ ಗಣಿತ ಕಲಿಕಾ ಆಂದೋಲನ ಅದ್ರ ಕೆಟ್ಟು ಬಂದವು, ಅದರೊಳಗೆ ಇರುತ್ತೆ. A frog is jumping on the ಗಿನ್ಲಡಿ. He is at 7. ಒಂದು ಕಪ್ಪೆ ಈ ಮಣಿ ಸರವನ್ನ ಜಿಗಿತಾ ಇದೆ, ಅದು 7ರ ಸ್ಥಾನದಲ್ಲಿ ಐತಿ. ಈಗ he want to jump 10 beats at a time. ಅದು 10 ಜಿಗಿಯಬೇಕು ಒಂದು ಸಾರಿಗೆ. ಈಗ 7ಕ್ಕೆ ಐತಿ, ನೆಕ್ಸ್ಟ್ 10 ಸ್ಟೆಪ್ ಜಿಗಿಬೇಕು. Mark the beat that he will jump on and write the numbers. ಇಲ್ಲಿ ನೋಡ್ರಿ 10ಕ್ಕೆ ಜಿಗಿಯುತ್ತ ಅಂತಂದ್ರ ಎಷ್ಟಕ್ಕಾಯ್ತು? 17 ಆಯ್ತು. ಸರಿನಾ? 7 + 10 ಅಂದ್ರ 17. ನೆಕ್ಸ್ಟ್ 17ಕ್ಕೆ ಐತಿ, ಮತ್ತ 10 ಜಿಗಿಯುತ್ತ ಅಂದ್ರ 27 ಆಗತ್ತ. ನೆಕ್ಸ್ಟ್ 10ಕ್ಕೆ ಜಿಗಿಯುತ್ತ ಅಂದ್ರ 37 ಆಗುತ್ತ. 27 plus 10 is equal to 37. ನೆಕ್ಸ್ಟ್ 10ಕ್ಕೆ ಜಿಗಿಯುತ್ತಾ? ಜಿಗಿಪ 10ಕ್ಕೆ. ಈಗ 47 ಆಗುತ್ತ. 37 plus 10 is equal to 47. ಮತ್ತ 10ಕ್ಕೆ ಜಿಗಿಯುತ್ತಂತ ಹೇಳ್ಯಾರ. 47 plus 10 is equal to 57. ಮತ್ತ 10ಕ್ಕೆ 67. ಇಲ್ಲೇ ಮತ್ತ 10ಕ್ಕೆ ಜಿಗಿದ್ರ 77. ಹೆಂಗ ಜಸ್ಟ್ ಈ ತರ ತೋರಿಸಿ. ಕಪ್ಪೆಯ ಜಿಗಿತ. The frog again jumps forward by 10 each time. Mark all places where the frog will land. ಕಪ್ಪೆ ಪ್ರತಿ ಬಾರಿ 10ರಷ್ಟು ಮುಂದಕ್ಕೆ ಜಿಗಿಯುತ್ತೆ. ಕಪ್ಪೆ ಜಿಗಿಯುವ ಎಲ್ಲಾ ಮಣಿಗಳ ಸ್ಥಾನಗಳನ್ನು ಗುರುತಿಸಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಈಗ 23 ಐತಿ, ಮತ್ತ 10 ಜಿಗಿಯುತ್ತ. 23 plus 10 33. Next 33 plus 10 43. 43 plus 10
53, 53 plus 10, 63 ನೋಡ್ರಿ ಇಲ್ಲಿಗೆ ಆಯ್ತಾ. ನೆಕ್ಸ್ಟ್ ಎಲ್ಲಿಗೆ ಬರುತ್ತಾ, ಇಲ್ಲಿಗೆ ಬರುತ್ತ ಹತ್ತಂದ್ರ 33. ನೆಕ್ಸ್ಟ್ 43, ನೆಕ್ಸ್ಟ್ 53, 63, 73. 63 plus 10 ಅಂದ್ರ 73. ಮತ್ತ 10ರಷ್ಟ ಜಿಗಿತೈತಿ ಅಂದ್ರ ಅವ್ರು ನೋಡ್ರಿ 10 10 10 10ಕ್ಕ ಇಲ್ಲಿಂದ್ರ ಮತ್ತ 10ಕ್ಕೆ ಜಿಗಿತ, ಮತ್ತ 10ಕ್ಕೆ ಹಿಂಗ್ ಜಿಗಿತ. The grasshopper jumps backward by 10. Grasshopper ಮಿಡತೆ 10 ಜಿಗಿತ ಹಿಂದಕ್ಕೆ ಜಿಗಿತಾ ಇದೆ. Mark all the beads that grasshopper will jump on and write numbers. ಈ ಗ್ರಾಸ್ಹಾಪರ್ ಎಲ್ಲಿದೆ? 25 ಇದೆ. ಇದು 25ನ 10 ಜಿಗಿತ ಈ ಕಡೆ ಜಿಗಿದ್ರ 15 ಬರುತ್ತ. ನೆಕ್ಸ್ಟ್ 10 ಜಿಗಿತ ಈ ಕಡೆ ಬಂತಂದ್ರ 5ಕ್ಕೆ ಬರುತ್ತ. 25 minus 10 15, 15 minus 10 5. ಅವರು ನಂಬರ್ ಇಲ್ಲಿ ಗ್ಯಾಪ್ ಬಿಟ್ರು ನೋಡ್ರಿ, ಇಲ್ಲಿ ಗ್ಯಾಪ್ ಐತಿ ಅಂದ್ರೆ ಇಲ್ಲಿನ 15 5 ಬರುತ್ತ. ಅದನ್ನ ತೋರಿಸ್ಬೇಕೀಗ ಎಲ್ಲಿಗೆ ಐತಿ ಮಿಡತೆ, ಎಲ್ಲಿಗೆ ಐತಿ 25ಗೆ ಐತಿ. 10 20 20 25. Yes, this is 25. 10 ಜಿಗಿತ ಹಿಂದಕ್ಕೆ ಜಿಗಿತಾ ಇದೆ. ಇಲ್ಲಿಂದ ಇಲ್ಲಿಗೆ ಬಂತು -10 15. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮತ್ ಜಿಗಿತ ಇದೆಷ್ಟಾಯ್ತು 5 -10. Some ants carrying a big leaves to their home. They will eat these leaves in the rainy season. ಒಂದಿಷ್ಟು ಇರುವೆಗಳು ದೊಡ್ಡ ಎಲೆಗಳನ್ನ ತಮ್ಮ ಮನೆಗೆ ಕೊಂಡುಕೊಂಡು ಹೋಗ್ತಾ ಇವೆ. ಅವು ಮಳೆಗಾಲದಲ್ಲಿ ಆ ಎಲೆಗಳನ್ನ ತಿನ್ನುತ್ತವೆ. ನಾನಿಮ್ಮ can tell how many ants there are without looking under the leaves. Can you also tell how many ants there are under the leaves? ನೋಡ್ರಿ ಈಗ ಇರುವೆಗಳು ಎಲೆಯನ್ನ ತಗೊಂಡು ಹೋಗದೆ ಇರೋ ಎಷ್ಟು, ತಗೊಂಡು ಹೋಗ್ತಾ ಇರುವ ಎಷ್ಟು ಅಂತ ಕೇಳ್ತಾ ಇದ್ದಾರೆ. Fill the answer in the boxes provided. ಇಲ್ಲಿ ಕೊಟ್ಟರ ಜಂಪ್ ಜಿಗಿತ, ಜಂಪ್ 6, ಜಂಪ್ 9. ಇಲ್ಲಿ ನೋಡ್ರಿ 34 9 34 plus 5 34ಕ್ಕ 5ಅನ್ನ ಜಂಪ್ ಮಾಡಿದ್ರ 5 ಜಿಗದ್ರ 4 plus 5 9 3 plus 0 3 39 ಬಂತು. 39 ಪ್ಲಸ್ 5 ಮಾಡ್ಬೇಕೀಗ. 39 39 plus 5 is equal to 9 plus 4 14, carry 1, 3 plus 1 4. This is 44. 44 plus 9 49. 49 plus 4 49
plus 5. 4 carry 1 54. ಐದು ಜಿಗಿತಾಗ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಇದು ಎಷ್ಟಕ್ಕ? ನೆಕ್ಸ್ಟ್ 56ರಿಂದ ನೋಡೋಣ. 56 ಪ್ಲಸ್ 5. 56 ಪ್ಲಸ್ 5 ಅಂತಂದ್ರ 61. 61 ಪ್ಲಸ್ 5 ಅಂದ್ರ 66. 66 ಪ್ಲಸ್ 1 ಅಂದ್ರ 5 ಅಂದ್ರ 66 ಪ್ಲಸ್ 5. 6 plus 5 11 carry 1 71. This is 71. Next 87 ಇಲ್ಲೇ ನೋಡಿ 82 ಪ್ಲಸ್ 7 ಪ್ಲಸ್ 5 87 ಆಯ್ತು. ಈಗ ಏನ್ ಮಾಡ್ಬೇಕು ನಾವು? ಹಿಂದಿಂದ ಗೊತ್ತಾಗ್ಬೇಕಲ್ಲ. 82 minus 5. 7 carry 1 7. 77 ಇಲ್ಲಿ 77 ಇರುತ್ತೆ. 77 ಪ್ಲಸ್ 5 ಅಂತಂದ್ರ 82 ಬರುತ್ತೆ. ನೆಕ್ಸ್ಟ್ 72 ಪ್ಲಸ್ 5 ಅಂದ್ರೆ 77 ಬರುತ್ತೆ. ಈ ತರ ಇಲ್ಲಿ ನೋಡ್ರಿ, ಜಂಪ್ಸ್ 6 6ರ ಜಿಗಿತ. 28 ಪ್ಲಸ್ 6 ಅಂದ್ರೆ 34. 34 ಪ್ಲಸ್ 6 ಅಂದ್ರ 40. 40 ಪ್ಲಸ್ 6 ಅಂದ್ರ 46. ಇಲ್ಲಿ ನೋಡ್ರಿ, 59 ಪ್ಲಸ್ 6 ಅಂದ್ರ 65. 65 ಪ್ಲಸ್ 6 ಅಂದ್ರ 71. 71 ಪ್ಲಸ್ 6 ಅಂದ್ರ 77. ಇಲ್ಲೇ ಈ ತರ 67 ಪ್ಲಸ್ 6. 67 ಪ್ಲಸ್ 6 ಅಂದ್ರ 7 6 13. 13ಕ್ಕೆ 3 ಕೆಲವಂತೂ 1 6 1 7 73. 73 ಇದೆ. ನೆಕ್ಸ್ಟ್ ಈ ಹಿಂದಿನ ನಂಬರ್ ಬೇಕಂದ್ರೆ ನಮಗೇನು ಸಬ್ಸ್ಟ್ರಾಕ್ಷನ್ ಮಾಡಬೇಕು. 67 minus 6 is 61. 61 minus 6. 61 minus 6. 5 carry 1 5 55. ಇಲ್ಲೇ 55 ಇರುತ್ತೆ. 6ರಂತೆ ಹೋಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 9ರ ಜಿಗಿತ ಬರ್ತಿಲ್ಲ. 29 ಪ್ಲಸ್ 9 ಅಂದ್ರ 38. 38 ಪ್ಲಸ್ 9 ಅಂದ್ರ 47. 47 ಪ್ಲಸ್ 9 ಅಂತಂದ್ರ 56. 12ಕ್ಕೆ 9ನ್ನ ಸೇರಿಸ್ಬೇಕು. 21 ಆಯ್ತು. 21ಕ್ಕೆ 9ನ್ನು ಸೇರಿಸಿದ್ರ 30. 30ಕ್ಕೆ 9 ಸೇರಿಸಿದ್ರ 39. 12 plus 9 21. 21 plus 9 30. 39 30 plus 9 39. Here 93 is there and 87 is there. 84 plus 9 93. Just 84 minus 9, we get it. This place number 14 minus 9 is 5 carry 1 75. 75. This is 66. ಈ ತರ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗೈತಿ ಜಂಪ್ ಮಾಡೋದು. ನೆಕ್ಸ್ಟ್ ಲೆಟ್ ಅಸ್ ಪ್ಲೇ ಈ ಆಟನ. Addition and subtracting smartly with the number grid. Let us play a grid game. Each player take a turn rolling 2 dice to make a 2-digit number and moves the counter by the number they have made.
They can choose to move forward or backward. The first to reach a number between 91 and 100 is the winner. ಇಲ್ಲೇ 100ವರೆಗೂ ಈ ತರ ಗ್ರಿಡ್ ಅನ್ನ ಮಾಡ್ಕೊಂಡು ನಂಬರ್ ಅನ್ನ ಕೊಟ್ಕೊಂಡು ಅದಕ್ಕೆ ಡಯಸ್ ಅನ್ನ ತಗೊಂಡು ಡಯಸ್ ಹಾಕೋದು ಎರಡು ಡಯಸ್ ತಗೊಂಡು ಹಾಕೋದು 2 ಡಿಜಿಟ್ ನಂಬರ್ ಬರುತ್ತ. ಅಲ್ಲೇ 6 ಮುಖಗಳಿರ್ತಾವ. ಅಲ್ಲೇ 6 ಪೇಸಸ್ ಡಯಸ್ ತೊಳಗ. ಡಯಸ್ ನೋಡಿರ್ತೀರಿ. ಕ್ಯೂಬ್ ರಲ್ಲಿ ಇರುತ್ತದ. ನಾಲ್ಕನೇ ಕ್ಲಾಸ್ನೊಳಗು ಬರುತ್ತಿದ್ದು ನಿಮ್ಗ. ಹಂಗಾಗಿ ಅಲ್ಲೇ ಶೇಪ್ಸ್ ಅರೌಂಡ್ ಅಸ್ ಅನ್ನೋ ಚಾಪ್ಟರ್ ಬರುತ್ತ. ತುಂಬಾ ಅಂದ್ರೆ ತುಂಬಾ 3 ಡೈಮೆನ್ಷನಲ್ ಫಿಗರ್ಸ್ ಬಗ್ಗೆನ ಐತೆ. ಅದು ಚೆನ್ನಾಗೈತಿ, ತುಂಬಾ ಚೆನ್ನಾಗೈತೆ ಪಾಠ. ಅದನ್ನು ಓದ್ತೀರಿ. ಇಲ್ಲಿ 6 ಪೇಸಸ್ ಇರ್ತಾವ. ಎರಡನ್ನ ಹಾಕಿದಾಗ 2 ಡಿಜಿಟ್ ನಂಬರ್ ಬರುತ್ತಾ. ಅದನ್ನ ಗುರುತಿಸ್ಕೊಂತ ಹೋಗ್ಬೇಕು. ಯಾರು 91ರಿಂದ 100ಕ್ಕೆ ಬರ್ತೀರಿ ಅವರು ವಿನ್ನರ್ಸ್. ಇಲ್ಲೇ ಬೇಗ ಬಂದರು. Next, Nandini is at 23. She has got 11 on the dice. As the number she thinks of 2 ways of moving to 34. ಅಂದ್ರೆ ನಂದಿನಿ 23ರಲ್ಲಿ ಅದಳ. ದಾಳದಲ್ಲಿ ಅವಳಿಗೆ ಸಂಖ್ಯೆ 11 ಸಿಕ್ಕಿದೆ. 34 ತಲುಪಲು ಅವಳು 2 ರೀತಿಯಲ್ಲಿ ಯೋಚಿಸುತ್ತಾಳೆ ಅಂತ. 23 plus 11, 34. A jump from 23 to 34 is 11. ಸರಿನಾ? 23 ಇಂದ 34 minus 11 ಅಂದ್ರೆ 3, 2. 23 ಬಂತಿಲ್ಲ. 23 plus 10, 33 ಆಗುತ್ತಾ. ಪ್ಲಸ್ 1 ಅಂದ್ರೆ 34. 23 plus 1, 24 ಆಯ್ತು. ಅದಕ್ಕೆ 10 ಸೇರಿಸಿದ್ರೆ ಈ ತರ 10ರ ಗುಂಪನ್ನ ಮಾಡಿ ಚಲಿಸುವುದು. ನೆಕ್ಸ್ಟ್, use the number grid to answer the following. Show your thinking by drawing arrows in the grid. Nandini is at 45. She gets 34. She will land on. ಈಗ 45ರಲ್ಲಿ ಇದಾಳ. 45ರಲ್ಲಿ ನಂದಿನಿ ಅದಾಳ. ಅವಳಿಗೆ 35 ಬಂತು. 9, 5 plus 4, 9, 4 plus 3, 7. ಅವಳು ಎಲ್ಲಿಗೆ ಹೋಗ್ತಾಳ? 79 ಹೋಗ್ತಾಳ. ನೀವು ಮಣಿ ಸರವನ್ನ ಇಟ್ಕೊಂಡು ಆಡಿದ್ರು ಚೆನ್ನಾಗಿ ಬರ್ತಿದ್ದು. 79. Chirag is at 75. He gets 56. 75 ಒಳಗದಾರ ಚಿರಾಗ್ ಅವರು. 56 ಅವ್ರಿಗೆ ಬಂತು ನೋಡ್ರಿ. 5 plus 6, 11, carry 1, 7 plus 5, 12, 12 plus 1, 13, 131, 131. ನೋಡ್ರಿ, Nandini is at 30. She gets 66. She will land on 96. 30 ಒಳಗದ ನಂದಿನಿ ಅವರು. ಅವ್ರಿಗೆ 66 ಮತ್ ಬಂತು. 0 plus 6, 6, 3 plus 6, 3 plus 6, 9, 96. ಇವರು ನಂದಿನಿ ಅವರಾಗ್ಲೇ 91ರಿಂದ 105 ಬಂದ್ರು. 96 ಬರ್ತಾ ಇಲ್ಲಿ ಬಂತು. ನಂದಿನಿ ಅವರು ವಿನ್ ಆಗ್ತಾ ಇದ್ದಾರೆ. Chirag is at 89. He gets 63. He will land on. ನೋಡ್ರಿ, 89 ಬಂದೈತಿ. 89ರಲ್ಲಿ ಅದಾರ. ಅವ್ರಿಗೆ 63 ಬಂತು ನೋಡ್ರಿ. 9, 3, 12, 12 ಕೈಲ ಬಂತು 1, 8, 6, 14, 1, 15, 152. ಅವರು 152ಗೆ ಹೋಗ್ಬೇಕು. ಆಟದಲ್ಲಿ ಎಷ್ಟು ಹಾಕ್ಯಾರ?
100ರವರೆಗೂ ಮಾತ್ರ ಹಾಕ್ಯಾರ ಇಲ್ಲಿ. ಹಂಗಂದ್ರೆ ಇವ್ರಿಗೆ ಜಾಸ್ತಿ ಬಂದೈತಿ, ಇನ್ನು 100ಕ್ಕಿಂತ ಹೆಚ್ಚಿಗೆ ಬಂದೈತಿ ಇಲ್ಲಿ. ನೆಕ್ಸ್ಟ್ ಮ್ಯಾಜಿಕ್ ಸಮ್. Nandini and Chirag find some puzzle that Nanima had solved. ನಂದಿನಿ ಮತ್ತು ಚಿರಾಗ್ ಅವರಿಗೆ ಅಜ್ಜಿ ಪರಿಹರಿಸಿದ್ದ ಕೆಲವು ಒಗಟುಗಳು ಸಿಗುತ್ತವೆ. ಹೆಂಗಂದ್ರ ನೋಡ್ರಿ, 5 + 2 + 8 = 15. ಅಂದ್ರ ಅಡ್ಡ ಸಾಲಿನಲ್ಲಿ ಆಗ್ಲಿ ಕಂಬ ಸಾಲಿನಲ್ಲಿ ಆಗ್ಲಿ addition of rows or addition of column will get answer 15. Addition of each row, ತಡೀರಿ, addition of first row 15, addition of second row 10, addition of third row 20. ಎಲ್ಲವನ್ನು ಕೂಡಿಸಿದಾಗ ಎಷ್ಟು ಬರುತ್ತಾ? 55 ಅಂತ. ಇವನ್ ಕೂಡಿಸಿದಾಗ 17, 7, 21, 14 plus 1 15, carry 1, 1 2, 1 plus 2 3, 3 plus 1 4, 45. This is 35 plus 45. This is also 45. 15, 10, 20, 5, 4, 45. Observe the number. What do you notice? All rows sum and all column sums are same. ಇದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. Fill the box below. In each puzzle, all numbers 1 to 9 are there. ಎಲ್ಲದರೊಳಗೂ 1 ರಿಂದ 9ರವರೆಗಿನ ಸಂಖ್ಯೆಗಳದಾವು. The numbers in each row add up to the number in the box on the right. The numbers in each column add up to the number in the box below. Okay. Each row ಇಲ್ಲಿ ಬರ್ದಾರ, each column ಇಲ್ಲಿ ಬರ್ದಾರ. ಇಲ್ಲೇ 16 ಬಂದೈತಿ. ಇಲ್ಲಿ ಎಷ್ಟು ಸಂಖ್ಯೆ ಬರುತ್ತಾ ಅನ್ನೋದನ್ನ ಕೇಳ್ತಾ ಇದ್ರೆ ಆಡೋಣ. ನೋಡಿ, ಇಲ್ಲಿ 5 8 13, 13 + 3 16 ಆಗುತ್ತ. ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಬಿಟ್ರ, ಇಲ್ಲಿ ಗ್ಯಾಪ್ ಬಿಟ್ರ, ಇದು 18 ಆಗ್ಬೇಕು. ಈಗ ಹಿಂಗ್ ಮಾಡ್ಬಿಡ್ರಿ, 8 + 4 12, 12 6 18, 1 ನಂಬರ್ ಸಿಕ್ತೀಗ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 3 4, 3 4, 3 1 4, 4 + 7 ಅಂದ್ರ 11. ಈಗ ಇದು 22 ಆಗ್ಬೇಕು. ಇಲ್ಲೇ 7 + 6 13, 23 - 13 0 1. 22 ಆಗ್ಬೇಕಲ್ಲ. 12 - 3 9, carry 1 0, 9. 9 ಅಂದ್ರ 1 ರಿಂದ 9ರ ಸಂಖ್ಯೆಗಳನ್ನು ಬಳಸ್ಬೇಕು. ಇಲ್ಲಿ ನೋಡ್ರಿ, 5 9, 14 14 2 16 ಎಲ್ಲವೂ ಬಂದವು ನೋಡ್ರಿ ನಂಬರ್. ಎಷ್ಟು ಚೆನ್ನಾಗೈತಲ್ಲ ಆಟ, ತುಂಬಾ ಚೆನ್ನಾಗೈತಿ. ನೆಕ್ಸ್ಟ್ ಇಲ್ಲಿ ಇಂತ್ರ ನೋಡ್ರಿ, ಈಗ 7 4 11, 11 7 4 11 18 ಐತಿ. ಇಲ್ಲಿ 7 4 11 11 7 18 ಆಗ್ಬೇಕು. ಹಂಗಂದ್ರ ಇಲ್ಲಿ ಇದು 11 7 18. ಇಲ್ಲಿ ಸ್ವಲ್ಪ ಆತರ ಬರಲ್ಲ ನೋಡ್ರಿ. ಇದು 3 5 8 8 7 15. ಇಲ್ಲಿ ಸರಿ ಆಯ್ತು. ಇಲ್ಲಿ 7 ಬರ್ಬೇಕಂದ್ರ
ಎರಡು ಎರಡು ಒಂದು ಒಂದು 4 1 4 5 5 2 7 ಇಲ್ಲಿ 18 ಆಗಲ್ಲ. ಆದ್ರೆ ಇದೀಗ ಹಿಂಗ್ ತೊಗೊಂಡ್ರು 18 ಆಗಲ್ಲ. ಯಾಕಂದ್ರೆ ಇಲ್ಲಿ ಇದನ್ನ ತಪ್ಪು ಕೊಟ್ಬಿಟ್ರ ಅವ್ರು. ತಪ್ಪು ಕೊಟ್ರ ಮೀನ್ಸ್ 7 4 ಕೊಟ್ರ 7 4 11. ನೆಕ್ಸ್ಟ್ ನಾವಿಲ್ಲಿ ಯಾವ ಸಂಖ್ಯೆ ಕೂಡಿಸಿದ್ರೆ 18 ಆಗತ್ತಾ? 7 ಕೂಡಿಸ್ಬೇಕು. 2 7 9 9 4 ಎಷ್ಟಾಗತ್ತ? ಇದು ಸ್ವಲ್ಪ ನೋಡ್ರಿ, ಇನ್ನೊಂದ್ಸರಿ ಇದನ್ ಮಾಡ್ರಿ. ಇಲ್ಲಿ ನೆಕ್ಸ್ಟ್ ಒಂದ್ ನೋಡೋಣ. ಇಲ್ಲೇ ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಎಕ್ಸ್ಟ್ರಾ ಹೆಚ್ಚಿಸ್ಕೋ ಅಂತ ಹೋಗ್ತಾ ಇದಾರ ಅವ್ರು. ಇದು 10 ಆಗ್ಬೇಕು. ಇದು 10 ಆಗ್ಬೇಕಂದ್ರೆ ಇಲ್ಲಿ 1 ಬರ್ಲಿ 3 ಬರ್ಲಿ 10 ಆಯ್ತು. ನೆಕ್ಸ್ಟ್ ಈ ಕಡೆ ಕೆಳಗಿಲ್ದ 10 ಆಗ್ಬೇಕು. ಅಂದ್ರೆ ಇಲ್ಲಿ ಎಷ್ಟು ಬರ್ಬೇಕು ನೋಡ್ರಿ, ಈ ಕಡೆ 19 ಆಗ್ಬೇಕು. 4 8 12 7 ಎಷ್ಟಾಗುತ್ತ? 13 13 9 13 9 12 ಕೆಲವೊಂದು 1 22 23 ಬೇಕು. ಅಂದ್ರೆ ಇಲ್ಲಿ 8 ಮಾಡ್ರಿ. ಇಲ್ಲಿ ಎಷ್ಟು ಉಳಿತಂಗಂದ್ರ ಇನ್ನ ಇದು 12 ಆಗ್ಬೇಕಂತಂದ್ರ ಇಲ್ಲಿ ನಂಬರ್ ಚೇಂಜ್ ಮಾಡ್ಬೇಕು. ಈಗ ನಾವು 19 ಬರ್ಬೇಕಲ್ಲ. ಹನ್ನೆರಡು ಇದನ್ನ 7 ಮಾಡ್ಕೊಳ್ಳೋಣ. 11 11 8 19 ಸರಿ ಆಯ್ತು. ನೆಕ್ಸ್ಟ್ ನೋಡೋಣ. 5 5 5 5 5 10 10 ಆಯ್ತು. ನೆಕ್ಸ್ಟ್ 10 ಇಲ್ಲಿ 2 ಇದು ಸರಿ ಬರ್ತ ನೋಡ್ರಿ. ಇದು ತಪ್ಪೈತಿ ಗ್ರಿಡ್. ಯಾಕೆ ಹೇಳ್ರಿ, ಇಲ್ಲೇ 11 ಕೊಟ್ಬಿಟ್ರ 11 + 7 ಅಂದ್ರೆ 18 ಅಲ್ವಾ? ಹಂಗಾಗಿ ಇದನ್ನ ಮಾಡಕ್ ಸ್ವಲ್ಪ ಇದಾಗತ್ತ. ಇಲ್ಲಿ ನೋಡ್ರಿ, ಆಡ್ ದ ನಂಬರ್ ಇನ್ ದ ಬ್ಲೂ ಬಾಕ್ಸ್ ಅಂಡ್ ದ ನಂಬರ್ ಇನ್ ದ ರೆಡ್ ಬಾಕ್ಸ್ ಇನ್ ಈಚ್ ಆಫ್ ದ ಪಜಲ್. ವಾಟ್ ಡು ಯು ಫೈಂಡ್? 16 22 ಸೇರಿಸಿದ್ರೆ ಎಷ್ಟಾಗುತ್ತ? 16 22 38 38 7 45. ಇಲ್ಲಿ ನೋಡ್ರಿ 11 26 11 16 ಸೇರಿಸಿದ್ರ 27 ಆಯ್ತು. 27 18 27 18 ಸೇರಿಸಿದ್ರ ಇದು 45 ಎಷ್ಟಾಯ್ತು? 28 35 ಆಗೈತಿ. ದಿಸ್ ಈಸ್ 35. ಇದನ್ನ ನೋಡೋಣ. 5 1 45 38 ಇಲ್ಲೇ 38 ಅದು 45. ಇದು 45 ಆಗೈತಿ. ಇಲ್ಲೇ ರೋಸ್ ಕಾಲಮ್ ಕೊಡಿಸಿದ್ರು 45, ರೋಸ್ ಕೊಡಿಸಿದ್ರು 45 45 45 ಬಂದೈತಿ. ಇದು ಸ್ವಲ್ಪ ಗ್ರಿಡ್ ಮಿಸ್ಟೇಕ್ ಐತಿ. ನೋಡಿ ಟ್ರೈ ಮಾಡಿ ನೀವು ಒಂದ್ಸರಿ. ನೋಡಿದಾಗ ಮಿಸ್ಟೇಕ್ ಅಂಕರಿ ಬಂದೈತಿ. ಇಲ್ಲಿ ಯಾಕಂದ್ರ 7 4 ಕೊಟ್ರ 18 ಆಗೈತಿ. ಇನ್ನು 7 ಸೇರ್ಸ್ಬೇಕು. ಈ ನಂಬರ್ ಮಾತ್ರ, ಈ ನಂಬರ್ದು ಸ್ವಲ್ಪ ನೋಡ್ರಿ. ಇದನ್ನ ಮಾಡಿ ತೋರಿಸ್ತೀನಿ. ಓಕೆ, ಎಲ್ರು 45 45 ಅಂದ್ರ ಈಚ್ ಕಾಲಮ್ ಈಚ್ ರೋಸ್ ಕರೆಕ್ಟ್ ಬರ್ತಾ ಇದೆ. ಸಮ್. ನೆಕ್ಸ್ಟ್, Nanima was doing something in the newspaper. Nandini and Chirag looked into what she was doing. Nanima ಅವರು ಪತ್ರಿಕೆಯಲ್ಲಿ ಏನೋ ಮಾಡುತ್ತಿದ್ದರು. ನಂದಿನಿ ಮತ್ತು ಚಿರಾಗ್ ಅಜ್ಜಿ ಏನು ಮಾಡುತ್ತಿದ್ದಾರೆ ಎಂದು ನೋಡಿದರು. ಮ್ಯಾಜಿಕ್ ಮ್ಯಾಜಿಕ್ ಮ್ಯಾಜಿಕ್.
With the number 1 to 9, add the numbers in a line from left to right and from top to bottom. Did you find the magic? Now try from right to left and from bottom to top. Isn't it magical? There is a something more. Add the number on diagonal. Isn't it magic? ಇಲ್ಲಿ ನೋಡ್ರಿ ಏನಂದ್ರ ನಾನಿಮ ವಾಟ್ ಈಸ್ ಮ್ಯಾಜಿಕಲ್ ಅಬೌಟ್ ದಿಸ್ ಸ್ಕ್ವೇರ್. ಇದು ಎರಡು ಇಲ್ಲೇ ಈ ಗ್ರಿಡ್ ನಲ್ಲಿ 1ರಿಂದ 9ರವರೆಗಿನ ಸಂಖ್ಯೆಗಳು ಮಾತ್ರ ಅದಾವು, ಯಾವ ರಿಪೀಟ್ ಆಗಿಲ್ಲ ನೋಡ್ರಿ. 2 9 2 7 9 9 ಪ್ಲಸ್ 6 15. ಇದು 15. ಇದು ನೋಡ್ರಿ ಇದು 15. ಈಚ್ ರೋ ಆಡ್ ಮಾಡಿದಾಗ 15 ಬಂತು. ಕಾಲಮ್ ಆಡ್ ಮಾಡ್ರಿ 11 15 11 12 3 15 7 8 15. ಮ್ಯಾಜಿಕ್ ಹೆಂಗೈತಿ? 15 15 15. ಇಲ್ಲಿ ಕಾಲಮ್ 15 15 15 ಬರುತ್ತೆ ಆಡ್ ಮಾಡಿದಾಗ. ನೀವು ಆ ತರದ ಆಟವನ್ನ ಆಡ್ರಿ ಅಂತ ಹೇಳ್ಯಾರ, ಟ್ರೈ ಮಾಡಿ ಇದನ್ನ. ನೆಕ್ಸ್ಟ್, Nandini and Chirag went to their Nani's field. Nanima has 2 fields. ಅವರು ಹೊಲಕ್ಕೆ ಹೋದರು. ನಂದಿನಿ ಮತ್ತು ಚಿರಾಗ್ ಅವರು ಅಜ್ಜಿ ಹೊಲಕ್ಕೆ ಹೋದರು. ಅಜ್ಜಿಗೆ 2 ಹೊಲ ಇದ್ವು. ಇಲ್ಲೇ ರಾಡಿಶ್ ಬೆಳೆದಾರ, ಕ್ಯಾರೆಟ್ ಬೆಳೆದಾರ ನೋಡ್ರಿ. Nanima has plucked 25 red radishes. ಮೂಲಂಗಿಯನ್ನ ಬೆಳೆದಿದ್ದಾರೆ. ಅಂಡ್ 36 ವೈಟ್ ರಾಡಿಶಸ್. ಕೆಂಪು ಮೂಲಂಗಿ ಮತ್ತು ಬಿಳಿ ಮೂಲಂಗಿ ಬೆಳೆದಾರ. ಹೌ ಮೆನಿ ಟೋಟಲ್ ರಾಡಿಶಸ್ ಶಿ ಪ್ಲಕ್ಡ್? ಎರಡನ್ನ ಸೇರಿ ಎಷ್ಟು ಆಗಿವೆ? 25 36. 25 36. 5 plus 6 11, carry 1. 2 plus 3 5. 5 plus 1 61. Total 61 she plucked. Nanima plucked. Nandini start by drawing the problem on the ground. Red radish 25, white radish 36. Estimate the total number of radishes 61. ನೋಡ್ರಿ, radishes 25 radishes. ಒಂದು ಕಟ್ನಲ್ಲಿ 10 ಅದಾವು, ಅಂದ್ರೆ 2 ಕಟ್ಟು. In one bundle there are 10 radishes. 2 bundles are there, 20. Ones 1 2 3 4 5, total 25. Here 3 bundle and 6 ones. 61 radishes. 25 plus 36 61. See how I do it on the number line. ಇಲ್ಲಿ ನೋಡ್ರಿ ಆ ತರನ 25 ಪ್ಲಸ್ 5 30, 30 ಪ್ಲಸ್ 10 30, 40 ಪ್ಲಸ್ 10 50 ಪ್ಲಸ್ 10 ಅಂದ್ರ 60 ಆಯ್ತು, ಪ್ಲಸ್ 1. ಈ ತರ ನಂಬರ್ ಲೈನ್ ನಲ್ಲಿ ಮಾಡಿದಾರ. ಫೈಂಡ್ ಅದರ್ ವೇಸ್ ಆಫ್ ಸಾಲ್ವಿಂಗ್ ದ ಸೇಮ್ ಪ್ರಾಬ್ಲಮ್ ಆನ್ ದ ನಂಬರ್ ಲೈನ್. ಇವ್ರಿಗೀಗ 25 ರಾಡಿಶಸ್ ಅದಾವು. ಇನ್ನು 36. 25ಕ್ಕ 25ನ್ನ ಸೇರಿಸಿದ್ರ 50 ಆಗತ್ತ. ನೆಕ್ಸ್ಟ್ ಇನ್ನು 10ನ್ನ ಸೇರಿಸ್ರಿ. this this
25ಕ್ಕೆ 25 ಸೇರಿಸಿ 10ನ್ನ ಸೇರಿಸ್ರಿ. 30 25 ಪ್ಲಸ್ 36 1 ಕ್ಯಾರಿ 1 61 ಮತ್ತು 10 ಸೇರಿಸಿದ್ವಿ ಮತ್ತು 1 ಸೇರಿಸ್ಬೇಕಷ್ಟೆ. 1 25 35 ಆಯ್ತು. 1 ಸೇರಿಸಿದ್ರ 36. ಸಿಂಪಲ್ ಇದೆ ನೋಡ್ರಿ, ಆ ತರ ಮಾಡ್ರಿ. Nanima puts tomatoes and carrot in a box and write 100 on it. Remember, she had put 65 tomatoes. We need not count the carrot. ಅವರು 65 ಟೊಮೆಟೊಗಳನ್ನ ಇಟ್ರ ಕ್ಯಾರೆಟ್ ಎಷ್ಟದವು ಕೌಂಟ್ ಮಾಡೋದೇನು, ಸಬ್ಸ್ಟ್ರಾಕ್ಟ್ ಮಾಡ್ಬೇಕಂತ. 5 ಕ್ಯಾರಿ 1 3 ಕ್ಯಾರಿ 1 0 35 ಕ್ಯಾರೆಟ್ಸ್ ಅದಾವು. ನೋಡ್ರಿ, ನಂದಿನಿ ಡ್ರಾ ದ ಗಿವನ್ ಪ್ರಾಬ್ಲಮ್. 65 ಟೊಮೆಟೋಸ್. 1 ಬಂಡಲ್ ನಲ್ಲಿ 10 ಟೊಮೆಟೋಸ್. ಹಂಗೆಷ್ಟು 6 ಬಂಡಲ್ ಅದವು. 5 ones. Your estimation of carrot. ಎಸ್ಟಿಮೇಷನ್ ಏನ್ ಕ್ಯಾರೆಟ್ ಎಷ್ಟದವು ಅಂತ 35. 100 ಆಗ್ಬೇಕಂದ್ರ ಇನ್ 35 ಬೇಕದಕ್ಕ. 65 ಆಲ್ರೆಡಿ ಟೊಮೆಟೊ ಅದಾವು. ನೆಕ್ಸ್ಟ್, ಸರ್ಕಲ್ ದ ಬಂಡಲ್ ಆಫ್ ಸ್ಟಿಕ್. ಶೋ ದ ಕರೆಕ್ಟ್ ನಂಬರ್ ಆಫ್ ಕ್ಯಾರೆಟ್. ಇಲ್ಲಿ ನೋಡ್ರಿ, 65 ಬೇಕೀಗ ನಮ್ಗ. 65 30 ಇದು ಒಂದಿರ್ಲಿ, ಇದು ಒಂದಿರ್ಲಿ. ನಂಬರ್ ಆಫ್ ಕ್ಯಾರೆಟ್ಸ್ ಬೇಕಲ್ಲ. ವೇಟ್ 35 ಬೇಕು ನಮ್ಗ. 35 ಅಂದ್ರೆ ಇದು 65 ಟೊಮೆಟೋಸ್ ಅದಾವು. ದಿಸ್ ಈಸ್ 35 ಕ್ಯಾರೆಟ್. Okay. Solve the above problem on the number line. 65 tomatoes, 35 carrots, total 100 vegetables. 65, 35, 65. Is 35 plus 65 plus 35, total 100. Dash tomatoes taken out from a box of 100 vegetables. 65 tomatoes, 35 carrots, leaves. 100 minus 65, 35 left. Nanima asked Nandini and Chirag to pluck the ripe apple. ನಂದಿನಿ ಮತ್ತು ಚಿರಾಗ್ ಹಣ್ಣಾದ ಸೇಬುಗಳನ್ನ ಕಿತ್ತು ತರಲು ಅಜ್ಜಿ ಹೇಳ್ತಾರ. ಸೇಬು ಹಣ್ಣಿನ ಗಿಡ ಬೆಳೆಸಾರ, ಕಿತ್ತೊಂಬರ್ರಿ ಅಂತ ಹೇಳ್ಯಾರ ಅನ್ಸುತ್ತ. I collected 85 apples. I plucked 67 apples. ನಂದಿನಿ ಅವರು 85 ಆಪಲ್ ಗಳನ್ನ ಕಿತ್ತರು. ಚಿರಾಗ್ ಅವರು 67 ಕಿತ್ತರ. Let us see how many total apples we have collected. ನಂದಿನಿ ಅವರು ಎಷ್ಟು? 85. ಚಿರಾಗ್ ಅವರು 67. ಎರಡನ್ನ ಎಡಿಷನ್ ಮಾಡಬೇಕು. 5 plus 7 12. Put 2 in unit place, carry 1 in 10 place. 8 plus
6, 14, 14 plus 1, 15, 152. Let us total, they collected 152 apples. Draw a box diagram for the problem below. 85 apples in one bundle, 10 apples. Total 8 bundles are there and 5 ones. ಇಲ್ಲಿ 6 bundles ಅದವು, 6 ಕಟ್ಟುಗಳು ಮತ್ತ 7 ಬಿಡಿಗಳದವು. ಬಿಚ್ಚಿದ ಹಣ್ಣುಗಳು, ಬಿಡಿ ಹಣ್ಣುಗಳು. ಒಟ್ಟು ಎಷ್ಟಾಯ್ತು? 152. 152 ಆಯ್ತು. How many apples in all? In all 152. Try finding out the answer on the number line. 85 plus 67, 152. 152 apples. 152 apples. Nodri 85, 67, 2 carry 1, 14, 52. 152 apples. ಇಲ್ಲೇ 70, 85 ಮಧ್ಯ ಬರುತ್ತೆ. 85, 152 in total. Who collected more, Nandini or Chirag? How much more? Nandini collected more. Nandini collected more. More. ಅವರು 85 ಕಿತ್ತಾರೆ ನಂದಿನಿ ಅವರು, ಚಿರಾಗ್ ಅವರು 67 ಕಿತ್ತಾರೆ. 85 minus 67. 5 minus 7 is not possible. Take 10 digits from nearby number, it becomes 15. 15 minus 7 is 8. Carry 1. 8 minus 7 is 1. She plugged 18 more. She collected 18 more than Chirag. Chirag, draw a box diagram for the problem. 85, Nandini's apple, Chirag 67. Chirag's apple. 85 collected. Nandini collected 18 apples more than Chirag. Nandini collected 18 apples more than Chirag. Yes. How much more? Nodri 85, 11 ಅಂತ ಕೊಟ್ಟರಲ್ಲ ಅವರು. 85, 67, 8 carry 1, 1, 18. ಇಲ್ಲಿ 6 ಅದವು. ಇಲ್ಲೇ ನೋಡ್ಬಿಟ್ರಿ, ಈಸಿ ಆಗಿ ಗೊತ್ತಾಗುತ್ತಾ ನೋಡ್ರಿ. 60 ತೆಗೆದ್ಬಿಟ್ವ್ಯಾ, 60 ಇವರು ಕಲೆಕ್ಟ್ ಮಾಡ್ರ, ಇವರು ಕಲೆಕ್ಟ್ ಮಾಡ್ರ, ಸರಿನಾ? ನೆಕ್ಸ್ಟ್ ಇಲ್ಲಿ 20 ಉಳಿದು, ಇಲ್ಲೇ 25 ಉಳಿದು, ಇಲ್ಲೇ ಜಸ್ಟ್ 7 ಉಳಿದವು. 25ರಲ್ಲಿ 7 ತೆಗೆದ್ರೆ 18. ನೋಡ್ರಿ ಎಷ್ಟು ಸಿಂಪಲ್ ಐತಿ. ನೆಕ್ಸ್ಟ್, solve the following problems by first drawing the box diagram. Use a mastic bundle or a number line to find the number, to find the answer. ನೋಡಿ, ನಂಬರ್ ಲೈನ್ ಅಥವಾ ಮ್ಯಾಸ್ಟಿಕ್ ಕಡ್ಡಿಗಳನ್ನು ಬಳಸಿ ಆನ್ಸರ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡೋಣ. Bubbly Didi sold 35 books on Monday and 45 books on Tuesday. How many books did
she sell in the in the 2 days? How many more did she sell on Tuesday than on Monday? ಇಲ್ಲಿ ಎಡಿಷನ್ ಐತಿ, ಸಬ್ಸ್ಟ್ರಾಕ್ಷನ್ ಐತಿ. ನೋಡ್ರಿ, ಮೊದಲಿಗೆ 34 ಪ್ಲಸ್ 45 2 days ದೊಳಗ ಎಷ್ಟು ಬುಕ್ಸ್ ಅಲ್ಲಿ ಸೆಲ್ ಮಾಡಿದ್ರು ಅನ್ನೋದು ಫಸ್ಟ್ ಕಾನ್ಸೆಪ್ಟ್. 4 plus 5 9, 3 plus 4 7, 79 ಬುಕ್ಸ್ ಅನ್ನ 2 days ಅಲ್ಲಿ ಅವರು ಮಾರಿದ್ರು. ಬಬ್ಲಿ ದೀದಿ, ಹೌ ಮೆನಿ ಮೋರ್ ಡಿಡ್ ಶಿ ಸೆಲ್ ಆನ್ ಟ್ಯೂಸ್ಡೇ ದ್ಯಾನ್ ಮಂಡೇ? ಅವರು ಮಂಗಳವಾರ ಸೋಮವಾರಕ್ಕಿಂತ ಎಷ್ಟು ಹೆಚ್ಚಿಗೆ ಬುಕ್ಗಳನ್ನ ಮಾರಿದರು? 9. ಹೆಂಗ ಇಲ್ಲಿ ಸಬ್ಸ್ಟ್ರಾಕ್ಷನ್ ಐತೆ ಅಂತ ಹೇಳ್ತಲ್ಲ, 45 minus 34. 1 5 minus 4 1, 4 minus 3 1, 11 books. This is 79, 11 books. 11 books ಈ ತರ ಇಲ್ಲ. ಇದು ನೋಡ್ರಿ, ಎ ಪಾರ್ಟ್ ಬಿ ಪಾರ್ಟ್. ನೆಕ್ಸ್ಟ್ ನಂಬರ್ ಲೈನ್ ನಲ್ಲಿ ಹೆಂಗ ಹಾಕ್ತೀರಿ? 0 20 40 60 80 ಅಂತ ಮಾಡಿರ್ಬೇಕಂದ್ರೆ 20 40 60 80. ಒಂದೊಂದ್ರಲ್ಲಿ 20 ಅದಾವ ಅಂತಂದ್ರ ನಿಯರ್ ಇಲ್ಲಿ ಬಂದಿರುತ್ತೆ 79 ಅಂತಂದ್ರ. 35 ಅಂತಂದ್ರ ಇದು 30 35 ಮೀನ್ಸ್ ಹಿಯರ್ 34 ಬೇಕು ನಮ್ಗ. ಈ ಕಡೆ ಇನ್ನೊಂದ್ ಸ್ವಲ್ಪ ಈ ಕಡೆ ಬಂದಿರುತ್ತ 34. ನೆಕ್ಸ್ಟ್ 45 ಎಲ್ಲಿರುತ್ತ? ಇದು 50 ಆಯ್ತು. 45 ಇಲ್ಲಿರುತ್ತ. ಇವನ್ನ ಸೇರಿಸಿ ಅದು 79 ಬರುತ್ತ. ಈ ತರ ಮಾಡಿ ನಂಬರ್ ಲೈನ್ ನಲ್ಲಿ. In a cricket match at Rosary School, Team Red made 56 runs before lunch and 65 runs after lunch. 56, 65. How many total run did they make? ಎಷ್ಟು ರನ್ಗಳನ್ನ ಅವರು ಮಾಡಿದ್ದಾರೆ? 6 plus 5 11, carry 1, 5 plus 6 11, 11 plus 1 12, 121 runs. Total they made 121 runs. Next, Rama sells Vedas in the school canteen. She has sold 39. Rama sells vadas in a school canteen. ಅವರು ವಡಾಸ್ ಅನ್ನು ಮಾರ್ತಾ ಇದ್ದಾರೆ ಸ್ಕೂಲ್ ಕ್ಯಾಂಟೀನ್ ನಲ್ಲಿ. Rama sells vadas in school canteen. She has sold, ಅವಳು 39 vadas in first day. 39 ವಡಾಗಳನ್ನ ಮೊದಲ ದಿನ ಮಾರಿದ್ಲು. She sold 12 more the next day. ಅವಳು ಮತ್ತೆ 12 ಅನ್ನ ಮಾರಿದ್ಲು. How many vadas did she sell in these 2 days? Add ಮಾಡಿ. 9 plus 2 11, carry 1, 3 plus 1 4, 4 plus 1 5, 51 vadas. She sold 51 vadas. Gihu bring 56 plants for her terrace garden.
some plants dried up. She left with 29 plants. How many plants dried up? ನಂಬರ್ ಲೈನ್ ನಲ್ಲಿ ಹಾಕಿ ತೋರಿಸ್ಬೇಕಿದೆ ನೀವು. 56 ಪ್ಲಾಂಟ್ಸ್ ತಂದಾರ, 12 ಎಷ್ಟು ಅವ್ರಿಗೆ 29 ಅಷ್ಟ ಉಳಿದವು, ಎಷ್ಟು ಒಣಗಿದ್ವು ಅಂತ. 16. 6 minus 9 is not possible. Take a 10 from nearby number. It becomes 16. 16 minus 9 is 7. Carry 1. 5 plus 3 is 2. 27 left. ಈಗ ನೀವು 27 ಗೆ 29 ಕೂಡಿಸ್ರಿ, ಅಷ್ಟ ಬಂದಿರುತ್ತೆ. 6 carry 1 5 56. ನೋಡ್ರಿ ಹಿಂಗ 27 plants dried up. 27 plants dried up. Dried. Choose two numbers. Make a word problem using the two numbers. Share it with your classmates. ಎರಡು ಸಂಖ್ಯೆಗಳನ್ನು ಆರಿಸಿ ಆ ಎರಡು ಸಂಖ್ಯೆಗಳನ್ನು ಬಳಸಿ ಒಂದು ವಾಕ್ಯ ರೂಪದ ಸಮಸ್ಯೆಯನ್ನ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಎರಡು ಸಂಖ್ಯೆಯನ್ನ ಬಳಸ್ರಿ, ಎರಡು ಸಂಖ್ಯೆಯನ್ನ ಆರಿಸಿ. ಟೇಕ್ 2 and 3. ಆ ಎರಡೂ ಸಂಖ್ಯೆಗಳನ್ನ ಬಳಸಿ ಒಂದು ವಾಕ್ಯ ರೂಪದ ಸಮಸ್ಯೆಯನ್ನ ಮಾಡಿ. 2 ಮತ್ತು 3 ಸೇರಿಸಿದಾಗ ಎಷ್ಟು ಬರುತ್ತದೆ? ವಾಕ್ಯ ರೂಪದ ಸಮಸ್ಯೆ ಈಸಿ ಇದೆ, ಮಾಡ್ರಿ. ನೆಕ್ಸ್ಟ್ ಲೆಟ್ ಅಸ್ ಪ್ಲೇ. ಒಂದು ಆಟ ಕೊಟ್ಟರು ನೋಡ್ರಿ, ಪ್ಲೇಯರ್ 1 ಪ್ಲೇಯರ್ 2. ಇಲ್ಲಿ 100ರವರೆಗೂ ಕೂಡಿಸುವ ಪ್ರಾಬ್ಲಮ್ ಇದೆ. ಏನ್ ಹೇಳ್ತಾ ಇದ್ದಾರೆ ಆಟದಲ್ಲಿ? This game is to be played between two children. ಇದು ಇಬ್ಬರೊಂದಿಗೆ ಆಡುವ ಆಟ. ಇಲ್ಲಿ ನೋಡಿ, ಪ್ಲೇಯರ್ 1 ಪ್ಲೇಯರ್ 2 ಟೋಟಲ್ 9 ಐತಿ. 9 plus 0 9 ಬರುತ್ತಿಲ್ಲ. ಇವ್ರು ಏನು ಆಟ ಆಡೇ ಇಲ್ಲ. ಹಿಂಗ the first player should say a number between 1 and 10. The second player add a number between 1 and 10. The first player number plus player's number. The first player again add a number between 1 and 10 to the previous sum. The player to reach 100 first is the winner. An example is given here. Player 1 win this round. Play this game with your friends. ಇಲ್ಲಿ ನೋಡ್ರಿ ಹೆಂಗಂತಂದ್ರ ಇಲ್ಲಿ 9 ಐತಿ. ಇಲ್ಲಿ ಪ್ಲೇಯರ್ 1 9 ಅಂತಂದ್ರ ಪ್ಲೇಯರ್ 2 ಏನ್ ಹೇಳಿಲ್ಲ, 9 ಆಗೈತಿ. 1ರಿಂದ 10ರವರೆಗೆ ಸಂಖ್ಯೆ ಹೇಳ್ಬೇಕು. ಇಲ್ಲಿ 0ಯಿಂದ 9ರವರೆಗೆ ಅಲ್ಲ, 1ರಿಂದ ಹೇಳ್ಬೇಕಂದ್ರ ಇವನ್ ಏನ್ ಹೇಳಿಲ್ಲ. ಇಲ್ಲಿ 19 ಆಗ್ಬೇಕಂದ್ರ ನೆಕ್ಸ್ಟ್ ಇವನ್ ಏನ್ ಹೇಳ್ತಾನ, 9 ಅಂತಾನ. 9 + 10 19. ನೆಕ್ಸ್ಟ್ 27 ಆಗ್ಬೇಕಂದ್ರ 19 + 8 27. ನೆಕ್ಸ್ಟ್ 36 ಆಗ್ಬೇಕಂದ್ರ 27 9 36. ನೆಕ್ಸ್ಟ್ 46 ಆಗ್ಬೇಕಂದ್ರ 10 + 36 36 8 46 8 54. ನೆಕ್ಸ್ಟ್ ಅದಕ್ಕೆ ಇವನು 54 10 64. ನೆಕ್ಸ್ಟ್ ಇವನು 10 ಸೇರಿಸ್ತಾನ, ಮತ್ ಇವನು 64 + 10 74. ನೆಕ್ಸ್ಟ್ 74 9 83. ಈಗ 83 7
90 90 10 100 ಈ ರೀತಿ ಆಟ ಆಡೋದು. ಲೆಟ್ ಅಸ್ ಡೂ, ನಾವು ಮಾಡೋಣ ಈಗ. ಎಸ್ಟಿಮೇಟ್ ದ ಆನ್ಸರ್ ಅಂಡ್ ಸೇ ಇಫ್ ಇಟ್ ವಿಲ್ ಬಿ ಮೋರ್ ಆರ್ ಲೆಸ್ ದ್ಯಾನ್ 100. ಮ್ಯಾಚ್ ದ ಕರೆಕ್ಟ್ ಒನ್. ಇಲ್ಲಿ ಇವರು 150 minus 49 ಮೋರ್ ದ್ಯಾನ್ 100 ಅಂತ ಹೇಳ್ಯಾರ. 150 minus 49 101 ಬರುತ್ತಾ, ಮೋರ್ ದ್ಯಾನ್ 100 ಅಂತ ಹೇಳ್ಯಾರ. ಸರಿನಾ? ಇದು 109 minus 80 ಲೆಸ್ ದ್ಯಾನ್ 100, 80ಕ್ಕಿಂತ 100ಕ್ಕಿಂತ ಕಡಿಮೆ. ಈಗ 134 minus 56 ಲೆಸ್ ದ್ಯಾನ್ 100 ಆಗುತ್ತಾ? ಇದು ಲೆಸ್ ದ್ಯಾನ್ 100. 20 ಪ್ಲಸ್ ಅಂದ್ರೆ 20 ಪ್ಲಸ್ 41 is equal to 61. ಇದು ಲೆಸ್ ದ್ಯಾನ್ 100. ಇಲ್ಲಿ ನೋಡ್ರಿ 134 minus 56 ಅಂತಂದ್ರ 78 ಬರುತ್ತಾ? 78. 134 56. 14 minus 6 is 8, carry 1. 13 minus 6 is 7, carry 1. 1 minus 1 0. 78. ಇಲ್ಲಿ ನೋಡ್ರಿ ಇದು ಮೋರ್ ದ್ಯಾನ್ ಐತಿ. 99 199 minus 90 more than 100. 199 minus 90 9 0 101 ಬರುತ್ತಿದ್ದು 109. This is 101. 156 minus 65 less than. This is more than 100. This is less than 30 31. This is 70 plus 30 100 100 plus 1 101. 101. This is 156. 156 minus 65. 6 minus 5 is 1. 5 minus 6 is not possible. Take a 10 digit from nearby number. It becomes 15. 15 minus 6 is 9. Carry 1. 1 minus 1 0. This is 91. Is less than 100. 68 ಒಳಗ 26 ಹೋದ್ರ 42. 8 minus 6 is 2. 6 minus 2 is 4. Next, 95 plus 10, 105 plus 5, 110. This is less than 100. This is more than 100. 109 80. 109 minus 80 ಅಂತಂದ್ರ 29. 63 26 ಅಂದ್ರೆ 9 89 ಆಗುತ್ತೆ. ಇದು 124 23 20 166 167. This is less than 100. This is more than 100. ಎಲ್ಲವನ್ನು ಹಾಕಿ ನೋಡಿ. Solve the above problem using the number line. Write the answer next to the problem. ಈಗ ಎಲ್ಲವನ್ನು ಹಾಕ್ಬಿಟ್ಟೈತಿ, ನಂಬರ್ ಲೈನ್ ನಲ್ಲಿ ಗುರುತಿಸ್ರಿ. ಇಷ್ಟು ಈಸಿಯಾಗಿ ಹೇಳ್ಕೊಟ್ಟೈತಿ ನೋಡ್ರಿ. ಎಲ್ಲವೂ ಆನ್ಸರ್ ಬಂದವು, ನಂಬರ್ ಲೈನ್ ನಲ್ಲಿ ಗುರುತಿಸ್ರಿ ಅಷ್ಟ. ಯಾವ ತರ ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 134 minus 56. 134 minus 56. 130 134 ಇಲ್ಲಿ ಬರುತ್ತಾ? 134 minus 56 ಮಾಡಿದಾಗ ಎಷ್ಟು ಬಂದಿತ್ತು? 78 ಬಂದಿತ್ತು. 78 ಅಂತಂದ್ರೆ ಇಲ್ಲಿ ಬರುತ್ತಾ 78.
ಇಲ್ಲಿ ಎಷ್ಟು -56 ಆಗ್ಬೇಕು. 56 ನೋಡ್ರಿ ಇಲ್ಲ 10 20 30 40 50 ಇಲ್ಲಿ ಮಧ್ಯ ಇವನ್ನೆಲ್ಲ ಸೇರಿಸಿದಾಗ 56 ಬರುತ್ತೆ. ಹಿಂಗ ಸರಿನಾ? 1 ಏನಿದು 178 ಇದು 5 10 20 30 40 50 134 -56 -56 ಅಂದ್ರೆ 78 ಬರ್ಬೇಕು. 78 ಬಂದಿದೆ. ಆನ್ಸರ್ 78 ಇದೆ. ಸರಿನಾ? ಈ ತರ ಮಾಡಿ, ತುಂಬಾ ಈಸಿ ಇದೆ. ಇನ್ನು ಏನಾದ್ರೂ ಡೌಟ್ ಇದ್ರ ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 5 ಫನ್ ವಿತ್ ಶೇಪ್ಸ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ.